ಹಾಯ್ ಎಲ್ರಿಗೂ ನಮಸ್ಕಾರ. ಕೋಟಿ ಪಿಕ್ಚರ್ನ ನೋಡ್ಕೊಂಬಂದೆ ಇವಾಗ. ಅಂದರೆ ಒಬ್ಬ ಕಾಮನ್ ಮ್ಯಾನ್ ಅಂತಂದರೆ ನಾವು ಒಬ್ಬ ಕಾಮನ್ ಮ್ಯಾನ್ ಅಂದರೆ ಭಾಳ ಭಾಳ ವೀಕು ಅಂತ ಅನ್ಕೋತೀವಿ. ಆದರೆ ಸಂಬಂಧ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ, ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅನ್ಕೋತೀನಿ. ಅದ್ರ ಸುತ್ತ ನಡೆಯುವಂಥನೇ ಕಥಾವಸ್ತು. ಕೋಟಿಯ ಇನ್ನೋಸೆನ್ಸ್ ಆಗಲಿ, ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅದರಲ್ಲಿರುವ ಜವಾಬ್ದಾರಿ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ. ತುಂಬ ಒಳ್ಳೆ ಸ್ಟಾರ್ಕಾಸ್ಟ್ ಇದೆ. ರಂಗಾಯಣ ರಘು ಸರು ಮತ್ತು ರಮೇಶ್ ಚಂದ್ರ ಅವರು, ತಾರಮ್ಮ ಮತ್ತು ಪೃಥ್ವಿ, ತನುಜ, ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ. ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ. ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆ್ಯಂಡ್ ಪರಮ್ ಅವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು. ಗೆಲುವಾಗಲಿ. ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಕೋಟಿ ಪಿಕ್ಚರ್ನ ನೋಡ್ಕೊಂಬಂದೆ ಇವಾಗ. ಅಂದರೆ ಒಬ್ಬ ಕಾಮನ್ ಮ್ಯಾನ್ ಅಂತಂದರೆ ನಾವು ಒಬ್ಬ ಕಾಮನ್ ಮ್ಯಾನ್ ಅಂದರೆ ಭಾಳ ವೀಕು ಅಂತ ಅನ್ಕೋತೀವಿ. ಆದರೆ ಸಂಬಂಧ ಅಂತ ಬಂದಾಗ, ಕುಟುಂಬ ಅಂತ ಬಂದಾಗ, ಜವಾಬ್ದಾರಿ ಅಂತ ಬಂದಾಗ ಕಾಮನ್ ಮ್ಯಾನ್ ಅಷ್ಟು ಸ್ಟ್ರಾಂಗ್ ಯಾರೂ ಆಗಲ್ಲ ಅನ್ಕೋತೀನಿ. ಅದ್ರ ಸುತ್ತ ನಡೆಯುವಂಥನೇ ಕಥಾವಸ್ತು. ಕೋಟಿಯ ಇನ್ನೋಸೆನ್ಸ್ ಆಗಲಿ, ಕೋಟಿಯ ಸ್ಮೈಲಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅವರ ಮುಖದಲ್ಲಿರುವಂಥ ಇನ್ನೋಸೆನ್ಸ್ ಆಗಲಿ, ಅದರಲ್ಲಿರುವ ಜವಾಬ್ದಾರಿ, ಪ್ರಾಮಾಣಿಕತೆ ಎಲ್ಲವೂ ಕೂಡ ಮನಸ್ಸಿಗೆ ಭಾಳ ಹತ್ತಿರ ಆಗುತ್ತೆ. ತುಂಬ ಒಳ್ಳೆ ಸ್ಟಾರ್ಕಾಸ್ಟ್ ಇದೆ. ರಂಗಾಯಣ ರಘು ಸರು ಮತ್ತು ರಮೇಶ್ ಚಂದ್ರ ಅವರು, ತಾರಮ್ಮ ಮತ್ತು ಪೃಥ್ವಿ, ತನುಜ, ಸುಮಾರಷ್ಟು ಒಳ್ಳೊಳ್ಳೆ ಆ್ಯಕ್ಟ್ರೆಸ್ಗಳಿದ್ದಾರೆ. ಆ್ಯಂಡ್ ಧನು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗುತ್ತೆ. ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾ. ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆ್ಯಂಡ್ ಪರಮ್ ಅವರ ಮೊದಲನೇ ಪ್ರಯತ್ನಕ್ಕೆ ಶುಭಾಶಯಗಳು. ಗೆಲುವಾಗಲಿ. ನಮಸ್ಕಾರ.